ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಇವತ್ತು ರ್ಯಾಂಡಮ್ ಆಗಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ನಮ್ಮಮ್ಮ ಇಲ್ಲಿ ನನಗೆ ಆಳ್ವಿನ ಕುದಿಸಿ ಕೊಡತ್ತರು. ಅಂದರೆ ಬಾಣಂತಿಯರು ಆಳ್ವಿನ ಕುಡಿದ್ರೆ ಸ್ವಲ್ಪ ಬ್ಯಾಕ್ ಪೇನು ಅದು ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಇದು ಹೇರ್ಗೆ ಆಮೇಲೆ ಸ್ಕಿನ್ಗೆ ಭಾಳ ಚಲೋ ಅಂತೆ. ಸೊ ಹೀಗಾಗಿ ಅದಕ್ಕೆ ಬೆಳಗ್ಗೆ ಟೀ ಕುಡಿಯೋದಕ್ಕಿಂತ ಮುಂಚೆ ಆಳ್ವಿನ ಕುಡಿತಾ ಇದ್ದೀನಿ ಇವಾಗ. ಆ್ಯಂಡ್ ನಿಮಗೆ ನನ್ನ ಒಂದು ಬಾಣಂತಿ ರೂಟೀನ್ ಬೇಕಾಗಿತ್ತು ಅಂದರೆ, ಆಮೇಲೆ ನಮ್ಮ ಮನೇಲಿ ನನಗೆ ಯಾವ ಥರ ಇವಾಗ ಬಾಣಂತನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಹಾಕಿ ಅದೊಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಮೇಲೆ ನಾಳೆ ನಮ್ಮ ಮನೆಯಲ್ಲಿ ನೇಮಿಂಗ್ ಸೆರೆಮನಿ ಇದೆ. ಸೊ ನನ್ನ ಮಗಳಿಗೆ ನಾಳೆ ಹೆಸರಿಡುವಂಥ ಕಾರ್ಯಕ್ರಮ ಐತಿ. ಸೊ ಹೀಗಾಗಿ ಗುಗ್ರಿ ಮಾಡಬೇಕಲ್ಲ, ಅಂದರೆ ನಮ್ಮ ಈ ಸೈಡ್ ಉತ್ತರ ಕರ್ನಾಟಕದ ಕಡೆ ಹೆಸರಿಡುವಂಥ ಟೈಮಲ್ಲಿ ಗುಗ್ರಿನ ಕುದಿಸ್ತಾರೆ. ಸೊ ಗುಗ್ರಿ ಕಾಳನ್ನು ಮಾಡ್ತಾರೆ. ಸೊ ಏನಿಲ್ಲ ಒಂದು 5ರಿಂದ 6 ಥರ ಕಾಳನ್ನು, ಅಂದರೆ ಜಾಸ್ತಿ ಕಾಳೆ ಆ ಕಾಳನ್ನು ಹಾಕಿ ಎಲ್ಲವನ್ನು ಕುದಿಸಿ ಗುಗ್ರಿ ಅಂತ ಹೇಳಿ ಮಾಡ್ತಾರೆ. ಸೊ ಹೀಗಾಗಿ ನಾಳೆ ಒಂದು ಫಂಕ್ಷನ್ಗೆ ಅಂತ ಹೇಳಿ ನಮ್ಮಮ್ಮ ಹಿಂದಿನ ದಿನವೇ ಎಲ್ಲನೂ ತಯಾರಿ ಮಾಡ್ಕೊಳತ್ತಾರೆ ಇವಾಗ. ಸೊ ಯಾವ್ಯಾವ ಥರ ಕಾಳು ಬೇಕು ಅಂತ ಅಂದರೆ ಕರಿ ಅವರೆ, ಆಮೇಲೆ ಕಡಲೆಕಾಳು, ಆಮೇಲೆ ತೊಗರಿ ಕಾಳು, ಆಮೇಲೆ ಗೊಂಜಾಳ ಕಾಳು, ಆಮೇಲೆ ಜೋಳ, ಇನ್ನೂ ಏನೇನೋ ಒಂದು 5-6 ಥರ ಕಾಳನ್ನು ಹಾಕಿರ್ತಾರೆ. ಸೊ ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿ ಹಾಕ್ಕೊಳತ್ತಾರೆ ಇಲ್ಲಿ. ಸೊ ಏನಿಲ್ಲ ಒಂದು 8ರಿಂದ 9 ಶೇರಷ್ಟು ಮಾಡುವಂಥ ಪ್ಲ್ಯಾನ್ ಐತಿ. ಅಂದರೆ ಭಾಳ ಜನಕ್ಕೆ ಫಂಕ್ಷನ್ಗೆ ಹೇಳೋರಿದ್ದಾರೆ. ಸೊ ಹೀಗಾಗಿ ಹಿಂದಿನ ದಿನವೇ ನಮ್ಮಮ್ಮ ಎಲ್ಲ ಥರ ಕಾಳುಗಳನ್ನ ಕ್ಲೀನ್ ಮಾಡ್ಕೊಳತ್ತಾರೆ ಇಲ್ಲಿ. ಆಮೇಲೆ ಇವೆಲ್ಲ ಕಾಳುಗಳು ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಯಲ್ಲೇ, ಅಂದರೆ ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಕಾಳುಗಳು ಇವೆಲ್ಲನೂ. ಸೊ ಇವಾಗ ಮನೇಲಿ 2 ಜನ ಪ್ರೆಗ್ನೆಂಟ್ ಇದ್ವಲ್ಲ, ನಾನು ಆಮೇಲೆ ರಶ್ಮಿ 2 ಜನ ಪ್ರೆಗ್ನೆಂಟ್ ಇದ್ದೀವಿ. ಸೊ ಹೀಗಾಗಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ರು. ಹೆಸರಿಡುವಂಥ ಟೈಮಲ್ಲಿ ಗುಗ್ರಿ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಎಲ್ಲನೂ ತೆಗೆದಿಟ್ಕೊಂಡಿದ್ರು. ಸೊ ಹೀಗಾಗಿ ನಮ್ಮಮ್ಮ ಇವಾಗ ಎಲ್ಲನೂ ಕ್ಲೀನ್ ಮಾಡತ್ತಾರು. ಕ್ಲೀನ್ ಮಾಡಿ ನಾಳೆ ಗುಗ್ರಿ ಹಾಕಬೇಕು ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳತ್ತಾರು. ಸೊ ಇವಾಗ ಮನೆ ತುಂಬ ಮಕ್ಕಳಿದ್ದಾರೆ. ಸೊ ಮಕ್ಕಳನ್ನ ಕರ್ಕೊಂಡೇನೆ ಫಂಕ್ಷನ್ ಮಾಡಬೇಕಲ್ಲ. ಸೊ ನಮ್ಮಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡೇನೆ ಎಲ್ಲ ಕಾಳನ್ನು ಕ್ಲೀನ್ ಮಾಡತ್ತಿದ್ರು. ಆಮೇಲೆ ನಮ್ಮಮ್ಮಂಗೂ ಸ್ವಲ್ಪ ಗೊತ್ತಾಗಲಿಲ್ಲ ಯಾವ್ಯಾವ ಥರ ಕಾಳನ್ನು ಹಾಕಬೇಕು ಅಂತ ಹೇಳಿ. ಸೊ ನಮ್ಮ ಅಜ್ಜಿಯನ್ನ ಕರೆದ್ರು. ನಮ್ಮ ಆಯಿ ಬಂದು ಕುಂತಲು. ನಮ್ಮ ಆಯಿ ಯಾವ್ಯಾವ ಥರ ಕಾಳು ಹೇಳತ್ತಿರಲ್ಲ ಅವೆಲ್ಲ ಕಾಳುಗಳನ್ನು ಕ್ಲೀನ್ ಮಾಡತ್ತಿದ್ರು ಇಲ್ಲಿ. ಅಂದರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಹಾಕತ್ತಿದ್ರು. ಸೊ ಮನೆಯಲ್ಲಿ ಹಿರಿಯರು ಇರಬೇಕು ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೆ. ಸೊ ಹಳೆಯ ಒಂದು ಪದ್ಧತಿಗಳು ಯಾವಾಗಾದರೂ ಮಾಡಿಬಿಟ್ಟಿರ್ತೀವಿ, ಮತ್ತು ಸಡನ್ನಾಗಿ ಇವಾಗ ಮಾಡಬೇಕಂದ್ರೆ ನೆನಪಾಗಲ್ಲ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಹೇಳಿ. ನಾನು ನೋಡ್ದಂಗೆ ನಂದು ಡೆಲಿವರಿ ಆದಮೇಲೆ ನಮ್ಮಮ್ಮ ಪ್ರತಿಯೊಂದೂ ನಮ್ಮ ಆಯಿನೇ ಕೇಳಿ ಮಾಡ್ತಾರೆ, ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ. ಆಲ್ರೆಡಿ ನಮ್ಮಮ್ಮ ಇವಾಗ 7 ಜನದ ಬಾಣಂತನ ಮಾಡಿದ್ದಾರೆ. ಆದರೂ ಮರ್ತು ಹೋಗ್ಬಿಟ್ಟಾಳ ಮಮ್ಮಿ. ಮರೆತ್ರೂ ಮತ್ತೆ ನಮ್ಮ ಆಯಿನ ಕೇಳ್ತಾಳು. ನಮ್ಮ ಆಯಿ ನಮ್ಮ ಅಮ್ಮನಕ್ಕಿಂತಲೂ ಫುಲ್ ಏಜೆಡು. ಆದರೂ ನಮ್ಮ ಆಯಿಗೆಲ್ಲನೂ ನೆನಪಿದೆ. ಇವಾಗ ಏನು ಕೇಳಿದ್ರು ಎಲ್ಲನೂ ಹೇಳ್ತಾರೆ. ಸೊ ನಮ್ಮ ಆಯಿನ ಮುಂದೆ ಕುಣಿಸ್ಕೊಂಡೇ ಪ್ರತಿಯೊಂದೂ ಎಲ್ಲನೂ ಮಾಡ್ತಿರ್ತಾರೆ ನಮ್ಮಮ್ಮ ಮತ್ತು ನಮ್ಮ ಕಾಕು. ಆ್ಯಂಡ್ ಇಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡತ್ತರು. ನಮ್ಮ ಸವಿತಾ ಗೋಬಿ ಮಂಚೂರಿ ಮಾಡೋದಕ್ಕೆ ಅಂತ ಹೇಳಿ ಸ್ನ್ಯಾಕ್ಸ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡತ್ತರು. ಇವಾಗಂತೂ ಮನೆಯಲ್ಲಿ ಎಲ್ಲರೂ ಇದ್ದಾರಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕೇ ಬೇಕಾಗುತ್ತೆ. ಹೊರಗಿಂದ ತೊಗೊಂಡು ಬಂದರೆ ಮಕ್ಕಳಿಗೆ ಅದೊಂದು ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಆಮೇಲೆ ಅದು ತಿಂದಂಗೂ ಆಗಂಗಿಲ್ಲ, ಎಂಜಾಯ್ ಮಾಡ್ದಂಗೂ ಆಗೋದಿಲ್ಲ. ಸೊ ಹೀಗಾಗಿ ಏನಾದರೂ ಸ್ನ್ಯಾಕ್ಸನ್ನು ಮಾಡ್ತಾನೆ ಇರ್ತಾರೆ. ಇವಾಗ ಈವ್ನಿಂಗ್ ಟೈಮಲ್ಲಿ ಎಲ್ಲರೂ 4 ಜನ ಸೇರಿಕೊಂಡು ಮಾತಾಡಿಕೊಂಡು ಒಂದೊಂದು ಕೆಲಸನ ಮಾಡತ್ತಾರು. ನಮ್ಮ ಸನ ಇಲ್ಲಿ ಎಲ್ಲ ಮಕ್ಕಳಿಗೆ ಅಂಥೇಳಿ ಏನಾದರೂ ಉಪ್ಪಿಟ್ಟನ್ನು ಮಾಡತ್ತಿದ್ರು ತಿನ್ನೋದಕ್ಕೆ. ಅಂದರೆ ಗೋಬಿ ಮಾಡೋದು ಇನ್ನೂ 1 ಅವರ್ ಲೇಟ್ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕಲ್ಲ ಹುಡುಗರು. ಸೊ ಹೀಗಾಗಿ ಅವ್ರಿಗೆ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪಿಟ್ಟನ್ನು ಮಾಡತ್ತಿದ್ಲು. ಆಮೇಲೆ ನಮ್ಮ ಪವಿತ್ರ ಇಲ್ಲಿ ಎಲ್ಲ ಪಾತ್ರೆಗಳನ್ನೆಲ್ಲ ಬಾಂಡೆ ಎಲ್ಲ ತಿಕ್ಕಿ ಎಲ್ಲನೂ ಜೋಡಿಸಿ ಇಡತ್ತಾಳು. ಸೊ ಅದೊಂದು ಡ್ಯೂಟಿ ಅವಳದು. ಆಮೇಲೆ ನಮ್ಮ ಸವಿತಾ ಇಲ್ಲಿ ಗೋಬಿ ಮಂಚೂರಿ ಮಾಡೋದಕ್ಕೆ ರೆಡಿ ಮಾಡತ್ತಾಳೆ ಎಲ್ಲನೂ. ನಮ್ಮ ಕಾಕುನ ಕರ್ಕೊಂಡು, ಅಂದರೆ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಎಲ್ಲಿಲ್ದಾವೆ ಗೊತ್ತಾಗಂಗಿಲ್ಲಲ್ಲ. ಸೊ ನಮ್ಮ ಕಾಕುನ ಅಡುಗೆ ಮನೆಯಲ್ಲಿ ನಿಲ್ಲಿಸ್ಕೊಂಡೇ ಅದೆಲ್ಲಿದೆ ಇದೆಲ್ಲಿದೆ ಅಂತ ಕೇಳಿಕೊಂಡು ಎಲ್ಲನೂ ಮಾಡತ್ತಿದ್ರು. ಆಮೇಲೆ ನಮ್ಮ ಕವಿತಾ ಹೊರಗಡೆ ಅವಳು ಕಸ ಗುಡಿಸ್ತೀನಿ ಅಂತ ಹೇಳಿ ಅವಳು ಕಸ ಗುಡಿಸತ್ತಳು. ಸೊ ಮನೆಯಲ್ಲಿ ಇವಾಗ 4 ಜನ ಇದ್ದಾರಲ್ಲ. ಸೊ ಎಲ್ಲರೂ ಮಾತಾಡ್ಕೊಂಡು ಒಂದೊಂದು ಕೆಲಸ ಮುಗಿಸ್ಕೊಂಡ್ಬಿಡ್ತಾರೆ. ಒಂದು ½ ಆನ್ ಅವರಲ್ಲಿ ಎಲ್ಲ ಕೆಲಸನ ಮುಗಿಸ್ಕೋತಾರೆ. ಆಮೇಲೆ ಎಲ್ಲರೂ ಒಂದು ಕಡೆ ಹೋಗಿ ಕೂತ್ಕೊಂಡು ಮಾತಾಡ್ಕೊತ ಕುಂತ್ಬಿಡ್ತಾರೆ. ನಮ್ಮ ಕವಿತಾ ಇಲ್ಲಿ ಕಸ ಗುಡ್ಸತ್ತಿದ್ಲು. ನನ್ನ ಮಗನ ಕಾರ್ಬಾರ್ ಇಲ್ಲೂ ಸ್ಟಾರ್ಟ್ ಆಗಿತ್ತು. ಸೊ ಇದು ಹುಡ್ಕಾಡೋದು, ಅವಳನ್ನ ಕಸ ಹೊಡ್ಬೇಕಾದ್ರೆ ಕಾಡಿಸೋದು ಮಾಡತ್ತಿದ್ದ. ಅವನಿಗೆ ಬ್ಯಾಟ್ ಸಿಕ್ಕಿತ್ತು. ಸೊ ಬಾಲ್ ಬೇಕಾಗಿತ್ತು ಅಂತ ಹೇಳಿ ಬಾಲನ್ನು ಹುಡ್ಕಾಡತ್ತಿದ್ದ. ಮನೇಲಿ ಏನಿಲ್ಲ ಅಂದ್ರೆ 10ರಿಂದ 15 ಬಾಲ್ ಇದಾವೆ. ಬೇಕಾದ ಟೈಮ್ಗೇನೆ ಸಿಗಲ್ಲ. ಬರೇ ನೀರು ಕುಡಿಯತ್ತ ನೋಡ ಪ್ರದಿತ್ಯ. ಏನಿಲ್ಲ ಅವ್ರು ದಿನಕ್ಕೆ ಒಂದು 2 ಲೀಟ್ರ್ ನೀರು ಖಾಲಿ ಮಾಡತ್ತ ನಾವು ಮುಂದೆ. ಹಾಂ, ನೀರು ಕೊಡ್ರ. ರೈತಾಗ ಉಪ್ಪಿಟ್ಟು ಹಾಕಿ ಕೊಡ್ರಿ, ಇಲ್ಲೇ ತಿನ್ನಿಸ್ತೀನಿ. ಸಣ್ಣ ಏನು ಮಾಡಕ್ಕೆ ಗೋಬಿ ಮೋಮೋಸ್ ಮಾಡಿಕೊಡ್ರಲ್ಲ. ನನಗೆ ಪ್ರೆಗ್ನೆಂಟ್ ಇದ್ದಾಗ ಪಯ್ಯ ಹೋಗ್ಬೇಕು ಮಾಡಿಕೊಟ್ಲ.
ನನ್ನ ಕ್ರೇವಿಂಗ್ಸ್ ಮೋಮೋಸ್ ಎಲ್ಲ ತಿನ್ನುವಂಗಿಲ್ಲ. ಅವು ಕುದಿಸಿದ ಪಲ್ಯ ಅದ್ರಾಗ ಒಳಗೆ ಪಲ್ಯ ಹಾಕಿ ಕುದಿಸಿದ್ರ ಚಂದ. Vegetables ತಿನ್ಬೇಕು, ಅದೆಲ್ಲ ತಿನ್ಬೇಕು. ಮೋಮೋಸ್ ಅಂದ್ರೆ ಏನು ಪಲ್ಯ ಹಾಕಿ ಕುದಿಸಿದಕ್ಕೆ ಮೋಮೋಸ್, ಕೊಬ್ಬರಿ ಹಾಕಿ ಕುದಿಸಿದ ಕಡಬ ಇಷ್ಟೇ. ಪಯ್ಯ ಚಿಕೇನ್ ಕಡಾತದೇವ್ ಅವಾಗಿಂದ ಸಣ್ಣ ಕೂಸ್ ಪಾಪ ಬಿಡ. ಪಾಪ. ಉಪ್ಪಿಟ್ಟು ಕೊಡ್ತೀನಿ ನಡಿ. ಉಪ್ಪಿಟ್ಟು ಹಾಕ್ಸ್ಕೊಂಬ ಚಿಕ್ಕಿ ಕಡೆ. ಅವತ್ತು ಅಕ್ಕಿನ ತಿನ್ನಿಸೋದು ಹೇಳ್ತಾರೆ ನೋಡು. ಲಾಲಿಪಾಪ್ ಬೇಡ, ಅದ್ಯಾಕ ಲಾಲಿಪಾಪ ಬಾ ಮಮ್ಮೂ ತಿನ್ನಕ್ಕೆ ಬಾ. ಇಲ್ಲೇ ಬಾ ತಗಿ ಕಡೆ ಒಡ ಒಳಗಲ್ಲಿ. ನಾಳೆ ನೇಮಿಂಗ್ ಸೆರೆಮನಿ ಐತಿ, ನೇಮ್ ಸೆಲೆಕ್ಟ್ ಮಾಡ್ರಿ ನಾ ಗ್ರೂಪ್ನಾಗ ಕಳ್ಸಿದ್ಲೆ ಲೆಟರ್ಸ್. ಇಡಾಕಲ್ಲ, ಹೆಸರು ಇಡಾಕಲ್ಲ, ಅದ್ರಾಗ ಕಳಿಸಿದ್ದಕ್ಕೂ ಅದ್ರ ಸೆಲೆಕ್ಷನ್ ಮಾಡ್ತೀವಿ ನಾವು. ಹಿಂಗೆ ಅದು ನಿಮ್ಮ ಐಡಿಯಾಗಳು ಹೆಂಗೆ ಹೆಂಗದ ನೋಡ್ತಿರ್ತೀವಿ ನಾವು. ನೀವು ಕಳಿಸಿದ್ದು ನಮ್ಗೆ ಇಷ್ಟ. ಅದ್ರಾಗ ನಾವು ಹುಡುಕ್ಯಾಡಿ ಅಸ್ಟ್ರಾಲಜರ್ಗೆ ತೋರ್ಸಕ್ಕೆ ಹೋಗಲ್ಲ. ನಮಗೂ ನಿಮ್ಗೆ ಹೆಂಗೆ ತಲೆ ಓಡ್ದಕ್ಕೆ ನೋಡ್ಬೇಕಲ್ಲ ಎಷ್ಟು ಶನಿ ಅದಾರ ನೀವು ಅಂತ ಹೇಳಿ. ಅದಾಗ ಗೂಗಲ್ದಾಗ ಹುಡುಕ್ಯಾಡಿ 4 ಹೆಸರು ಕಳ್ಸಂದ್ರ ಅವು ಚಂದಿಲ್ ಬೇರೆ ಕಳ್ಸ್ರಿ. ಸೈತ ಹೆಸರು ಕಳ್ಸಂದ್ರೆ ಒಂದರ ಹೆಸರು ಕಳಿಸಿದೇನ ಹಂಗೆ ನೆನಪ ಹೇಳ. ಈಗ ಹೆಸರು ಹುಡುಕ್ಯಾಡ್ರ ಒಂದು ಏನು ಹೇಳು. ಪುಟ್ಟಿ ಬಾರ್ಲಾಗತ್ತ ಇಲ್ಲಿ. ಪುಟ್ಟಿ ಹೆಸರು ಹುಡ್ಕ್ಯಾಡತ್ ಹೇಳಿಲ್ಲ, ಹುಡ್ಕ್ಯಾಡ್ದಿನ ನಿಮ್ಮ ಶಾಲೆ ಯಾರು ಹೊಸ ಡಿಫ್ರೆಂಟ್ ಹೆಸರಿನ ಹುಡುಗರ್ದಾವನ್ ಹೇಳು. 3 ಮಂದಿ ಕೂಡಿ ಗೋಬಿ ಮಾಡತ್ತಾರು. ಹೀಗೆ ಮಾಡಿ 3 ಮಂದಿ ಕೂಡಿ 3 ಬಟ್ಟಿ ಮಾಡಬೇಡ್ರಿ. ಏನೇನು ಹಾಕತ್ತಾರ ಇಂಗ್ರೀಡಿಯೆಂಟ್ಸ್ ಹೇಳ್ರಲ್ಲೇ. ಟಾಪ್ ಸೀಕ್ರೆಟ್. This is Sana's kitchen. Top secret gobi manchuri. ನಮ್ಮ ಮನ್ಯಾಗ ಹುಡುಗರು ಹೆಂಗೆ ನೀರು ಕುಡಿಯತ್ತಾರ ನೋಡ್ರಿ. ಬರ್ತಾರೋ ನೀರು ಕುಡಿತಾರೋ ಓಡ್ತಾರೋ. ಏನಿಲ್ಲ ಅಂದ್ರು ಒಬ್ಬೊಬ್ರು ಹುಡುಗರು ಹೊಟ್ಯಾಗ ಅಷ್ಟೇ ಒಂದೊಂದು ಬ್ಯಾರಲ್ ನೀರೇ ಇರ್ಬೇಕು. ಈಗ ಒಂದೊಂದು ಬ್ಯಾರಲ್ ನೀರೇ ಇಟ್ಕೊಂಡಾರ ಅಟ್ರು ಅಷ್ಟು ನೀರು ಕುಡಿಯತ್ತಾರ. ಕಾಡತ್ತಾಳ ಈ ಕೆಸರೇನೆ ಒಟ್ಟ ಇಡೋದ್ ಬೇಡ. ಆಕಿನ ಕೆಟ್ಟ ಮಂಡ ಯಾವ ಇರುದಿಲ್ಲ. ಮೋತಿ ತಿನ್ನು ನಾ ಅಂತಾರ. ಮೋತಿ ಅಂದ್ರಲ್ಲ ಮೋತಿ ಎತ್ತಾರು ಅಂದ. ಮೋತಿ ಇಡ್ಲಿ ಮದ್ರಿ ಮೋತಿ ಎರಡು ಇಡೋದ್ ಬೇಡ. ಒಟ್ಟ ಚಲೋ ಇಲ್ಲ ಮೋತಿನ ನಾವು ಅದ ಮಾಡತ್ತಿದ್ದಾರೆ. ಇವತ್ತು ರವಿವಾರ ಐತ್ರಿ, ಏನಾರ ತರ್ತಾರ ಸಂತಿಂದ. ಇವತ್ತೇ ಗೋಬಿ ಮಾಡತ್ತಾರಿ ಏನ್ರಿ ನಿಮ್ಮ ಒಂದು ಚೀಲ ಎಲ್ಲ ಸಣ್ಣ ಹುಡುಗರು ಸಂತಿನ ಮಾಡಿರ್ತಾರು. ಸಿದ್ಧ ಪಜ ತೋರಿಸ್ ಬೇಡ, ಅದಂತೂ ಫಿಕ್ಸ್. ಅದು ಎಲ್ಲ ಪಜ ಆದ್ರೆ ಸಣ್ಣ ಹುಡುಗರು ಸಂತೆ ಹಾಕಿ. ಈ ಒಂದು ಉಪ್ಪಿಟ್ಟು ಅಲ್ಲಿದೆ, ಅಲ್ಲೈತೆ ನೋಡಿ ಉಪ್ಪಿಟ್ಟು. ಒಂದು ಸ್ವಲ್ಪ ತಿನ್ನಾನ ಕಾವೇರಿ ಅಲ್ಲೈತೆ ನೋಡು. ಒಂದು ಸ್ವಲ್ಪ ತಿನ್ನಾನ, ಇನ್ನೊಂದು 2 ತುತ್ತು ತಿಂದ್ರೆ ತಿನ್ಸು, ಇಲ್ಲ ತಿನ್ನ ಬಂಗಾರಿ ಮಮ್ಮು ತಿನ್ನು ಜಾಮನಿ. ಮುಖ ಕಸಾಗ ಹಚ್ಕೊಳಕ್ ಮಾಡಿದ್ದದ ಕೀಟ್ ಚಲೋ ಐತಿ. ಅದು ಫ್ರೆಶ್ ಐತಿ ನೋಡಿ ಅಕ್ಕಿ ಹಿಟ್ಟು. ಅದ್ರಾಗ ಏನು ಯೂಸ್ ಮಾಡಿಲ್ಲ, ನಾ ಕೈ ಎದ್ದಿಲ್ಲ, ಸ್ಪೂನ್ಲೇ ಹಾಕೊಂಡೇನು ಸರ್ತಿಗೊಮ್ಮೆ. ನಾ ಬೇರೆ ಮಾಡಿಸ್ಕೊಳಕ್ ಹಿಟ್ಟಿನ ಚಳಕ. ಬಾತ್ ಪೌಡ್ರ್ ಖಾಲಿ ಆಗೈತಿ, ಬಾತ್ ಪೌಡ್ರ್ ಮಾಡಿಸ್ಕೋಬೇಕಾಗೈತಿ. ಮೂಂಗ್ ದಾಲು, ಆಮೇಲೆ ಮೂಂಗ್ ದಾಲಲ್ಲಿ ಯಾವ್ದು ಮಸೂರ್ ದಾಲು, ಆಮೇಲೆ ಹೆಸರು ಬೇಳೆ, ಅಕ್ಕಿ ಹಿಟ್ಟು, ಅಕ್ಕಿ 3 ಮಿಕ್ಸ್ ಮಾಡಿ ಬಾತ್ ಪೌಡ್ರ್ ಮಾಡಿ ಇಟ್ಕೋಬೇಕು. ನನಗೆ ಆಮೇಲೆ ಬೇಬಿಗೆ ಎಲ್ಲ ಡಬ್ಬಿ ಇಳಿಸಿ ಏರಿಸ್ಬೇಕು ನೋಡ. ಒಂದು ಏನಾರ ಮಾಡ್ಬೇಕಂದ್ರೆ ಸಾಕ ಹೋಗ್ತೈತಿ. ಹಿಂಗಾಗಿ ಸ್ನ್ಯಾಕ್ಸ್ ಮಾಡೋದಂದ್ರೆ ಜಡ ಬರುತ್ತೆ. ನಮ್ಮ ಅಕ್ಕಗಳು ಬಂದರು, ಡೈಲಿ ಒಂದೊಂದು ಥರ ವೆರೈಟಿ ಮಾಡತ್ತಾರ. ಅವ್ರವ್ರು ಯಾವ ಐಟಮ್ ಒಳಗೆ ಯಾರು ಸ್ಪೆಷಲ್ದಲ್ಲ ಆ ಐಟಮ್ ಒಳಗೆ. ಪಾನಿಪುರಿ ಯಾರು ಮಾಡ್ರಿ ಬನ್ನಿ ಸಹಿತ. ಕೈತಾ ಪಾನಿಪುರಿ ಚಲೋ ಮಾಡ್ತಾ ಇರ್ತಿ. ಕೈತನ ಕಡೆ ಪಾನಿಪುರಿ ಮಾಡಿಸಿದ್ರು. ಸಹಿತ ಏನು ಮಾಡಂಗಿಲ್ಲ. ಸಣ್ಣ ಪಯವ ಕೂಡಿ
ಗೋಬಿ ಮಂಚೂರಿ ಮಾಡತ್ತಾರು. ಕೆಲವು ಸಂಖ್ಯೆ ಹೋಗಿದೆ ಅಂದ್ಮೇಲೆ ಲೆಕ್ಕ ಮಾಡುವಂಗಲ್ಲ ಅದನ್ನೆಲ್ಲ. ನಮ್ಮ ಮಕ್ಕಳಿಗೆ ತಿನ್ನಾಕ ತಂದಿಟ್ಟಿದ್ದು ನೀ ತಿನ್ನತಿಲ್ಲ. ಸರಿ ಸೈಡ್ ಸರಿ ಸ್ಟಾರ್ಟ್ ಮಾಡಿದ್ವಿ ಸಹಿತ ಮಾಡಕ್ಕೆ. ಫೈನಲಿ ಒಂದು ತಾಸಿನ ನಂತರ ಗೋಬಿ ಫ್ರೈ ಆಗಕತ್ತು. ಅಯ್ಯೋ ಏನು ಮಾಡತ್ತದ ಈ ರೇಂಜಿಗೆ ಮ್ಯಾಗಿ ಏನ ಗೋಬಿ. ಗ್ಯಾಸ್ ಖಾಲಿ ಆಯಿತು. ಸೊ ಒಲೆ ಮೇಲೆ ಗೋಬಿ ರೆಡಿ ಆಗೋದು. ಬದ್ನಿಕಾಯಿ ಪಲ್ಯ ತಿರುಗಾಡತ್ತಾಳ. ಹೆಂಗೆ ತಿರುಗ್ತಿರ್ತಾರ ಅದನ್ನ ಹಿಂಗೆ 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 ಹಾರಿಸ್ಬೇಕು ಹಾಕಕ್ಕ.